ಹಾಯ್ ಹಲೋ ವೆಲ್ಕಮ್. ಈ ದಿನ ನಾವು ಹಸಿಮೆಣಸುಕಾಯಿನ ಉಪಯೋಗಿಸಿ ಒಂದು ಮಸಾಲ ಗೊಜ್ಜು ಮಾಡೋಣ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸೇ ಗ್ರೀನ್ ಚಿಲ್ಲಿ, ಹಸಿಮೆಣಸಿನಕಾಯಿ. ಇದರಿಂದ ಒಂದು ಮಸಾಲ ಗೊಜ್ಜು ಮಾಡೋಣ. ಮಿರ್ಚಿ ಮಸಾಲ ನೋಡಿ, ಮೆಣಸುಕಾಯಿನ ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಲೆ ಆನ್ ಮಾಡಿ ಅದ್ರ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ಈಗ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋಣ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋಣ. ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅನ್ನಲಿ. ನೋಡಿ, ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿತಾ ಇದೆ. ಈಗ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಹಸಿ ಶುಂಠಿ ಹಾಕೋಣ. ಮತ್ತು ಕಟ್ ಮಾಡ್ಕೊಂಡಿರುವಂಥ ಸಣ್ಣ ಪೀಸಾಗಿ ಬೆಳ್ಳುಳ್ಳಿ ಹಾಕೋಣ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಅಂದರೂ ಪರವಾಗಿಲ್ಲ, ಈ ರೀತಿ ಸಣ್ಣದಾಗಿ ಹೆಚ್ಕೊಂಡು ಹಾಕಿದ್ರು ಪರವಾಗಿಲ್ಲ. ಅದಕ್ಕೆ ಈ ಕರಿಬೇವಿನ ಎಲೆಗಳನ್ನ ಹಾಕೋಣ. ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಕೂಡ ಮಿಕ್ಸ್ ಮಾಡೋಣ. ಎರಡು ಟೊಮೊಟೊನ ಕಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಹಾಕೋಣ. ಈಗ ಸ್ವಲ್ಪ ಉಪ್ಪು ಹಾಕೋಣ. ಟೊಮೊಟೊ ಮತ್ತು ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಈಗೆಲ್ಲನೂ ಒಮ್ಮೆ ಮಿಕ್ಸ್ ಮಾಡಿ ಸ್ವಲ್ಪ 1-2 ನಿಮಿಷ ಫ್ರೈ ಮಾಡೋಣ. 50 ಗ್ರಾಮ್ ಕಡಲೆಬೇಳೆಯನ್ನು ಒಂದು ಅರ್ಧ ಗಂಟೆ ನೆನೆಸಿದ್ದೆ. ಈಗ ಅದನ್ನು ಕೂಡ ಮಿಕ್ಸ್ ಮಾಡೋಣ. ಇದು ಮಧ್ಯೆ ಬಾಯಿಗೆ ಸಿಕ್ಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ನೀವು ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದಕ್ಕಿಂತ ಈ ರೀತಿ ಸ್ವಲ್ಪ ನೆನೆಸಿ ಕಡಲೆಬೇಳೆನ ಎತ್ತಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಮಸಾಲೆಗಳು ಹಾಕೋಣ. ಸ್ವಲ್ಪ ಯೆಲ್ಲೋ ಪೌಡರು, ಸ್ವಲ್ಪ ಅಚ್ಚ ಖಾರದ ಪುಡಿ, ಅಂದರೆ ಆಲ್ರೆಡಿ ಹಸಿಮೆಣಸಿನಕಾಯಿನೇ ಖಾರ ಇರೋದ್ರಿಂದ ನಾನು ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಗರಂ ಮಸಾಲ ಚಿಲ್ಲಿ ಆಗಿರೋದ್ರಿಂದ ಈ ಪೌಡ್ರುಗಳನ್ನು ಮಿಕ್ಸ್ ಮಾಡೋಣ. ಮತ್ತು ಸ್ವಲ್ಪ ಧನಿಯಾ ಪೌಡರ್, ಇಷ್ಟನ್ನು ಹಾಕಿ ಈಗ ಒಮ್ಮೆ ಮಿಕ್ಸ್ ಮಾಡೋಣ, ಎಲ್ಲ ಹೊಂದ್ಕೊಳ್ಳೋ ರೀತಿ. ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಲಿ. ನೋಡಿ, ಈಗ ಎಲ್ಲ ಹೊಂದ್ಕೊಂಡಿದೆ. ಈಗ ಅದಕ್ಕೆ ಕಟ್ ಮಾಡಿರುವಂಥ ಈ ಗ್ರೀನ್ ಚಿಲ್ಲಿನ ಹಾಕೋಣ. ಇಲ್ಲಿ ನಮಗೆ ಮುಖ್ಯವಾಗಿ ಇದೆ ಮೇನ್ ಇಂಗ್ರೀಡಿಯೆಂಟ್ಸು ಗ್ರೀನ್ ಚಿಲ್ಲಿ. ನೋಡಿ, ಈಗ ಅದಕ್ಕೆ ಒಂದು 3 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸನ ಹಾಕೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಒಮ್ಮೆ ಮಿಕ್ಸ್ ಮಾಡೋಣ. ನೋಡಿ, ಎಲ್ಲ ಹೊಂದ್ಕೊಂಡು ಬೇಯ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡೋಣ. ಈ ಮೊಸರನ್ನ ಸ್ವಲ್ಪ ಬೀಟ್ ಮಾಡ್ಕೊಂಡಿದ್ದೀನಿ, ಇದನ್ನು ಹಾಕೋಣ. ಗ್ರೇವಿ ಟೇಸ್ಟಾಗ ತಿಕ್ನೆಸ್ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇನ್ನೊಂದು 2-3 ನಿಮಿಷ ಇದನ್ನು ಕುದಿಸಿದ್ರೆ ಗ್ರೇವಿ ರೆಡಿ. ಹಸಿಮೆಣಸಿನಕಾಯಿನ ಮಸಾಲ ಗೊಜ್ಜು ರೆಡಿಯಾಗುತ್ತೆ. ಈಗ ಇದೆಲ್ಲ ಹೊಂದ್ಕೊಂಡು ಒಂದು 2-3 ನಿಮಿಷ ಬೇಯಬೇಕು. ಈಗ ಇದಕ್ಕೆ ಒಂದು ಲಿಡ್ನ ಮುಚ್ಚೋಣ. ನೋಡಿ, ಲಿಡ್ನ ಓಪನ್ ಮಾಡೋಣ. ನೋಡಿ, ಎಲ್ಲ ಬೆಂದು ಎಣ್ಣೆ ಬಿಟ್ಕೊಂಡಿದ್ದೆ ಮೇಲ್ಗಡೆ. ಇದು ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಈಗ ಸ್ಟವ್ ಆಫ್ ಮಾಡೋಣ. ದೋಸೆ ಜೊತೆ ಗೊಜ್ಜನ್ನ ಸರ್ವ್ ಮಾಡೋಣ. ಇದು ದೋಸೆ, ಚಪಾತಿ ಮತ್ತು ಅನ್ನಕ್ಕೆ ಹೊಂದ್ಕೊಳ್ಳುತ್ತೆ.
ಇದು ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.